ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ SRG5 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಒಬ್ಬ ಇನ್ಸ್ಪಿರೇಷನ್ ಸ್ಟೋರಿ ಅಂದರೂ ಪರವಾಗಿಲ್ಲ, ಇದು ಇನ್ಸ್ಪಿರೇಷನ್ ಸ್ಟೋರಿ ಅಂದರೂ ಪರವಾಗಿಲ್ಲ. ನಮ್ಗೆ ಅದೊಂದು ವಿಡಿಯೋ ನೋಡಿದ್ರಂತೂ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ಒಬ್ಬ ರೈತರಾಗಿ ನಾವು ಬೆಳೆದಂಥ ಒಂದು ಬೆಳೆ ಮೇಗ, ನಾವು ಆ ಒಂದು ಮಾಲಿನ ಮೇಗ ತುಂಬ ಪ್ರೀತಿ ಇರ್ಬೇಕು ನಮ್ಗೆ. ಯಾರೋ ಒಬ್ರು ಬರ್ತಾರೆ, ಈ ರೇಟ್ ಇಷ್ಟು ಫಿಕ್ಸ್ ಮಾಡ್ತಾರೆ, ಸರಿ ಆಯ್ತು ಅಂತ ಕೊಟ್ಬಿಡ್ತೀವಿ ನಾವು. ನಮ್ಮ ಹಿಡಿದು ಹೇಳ್ತಾ ಇದ್ದೀನಿ, ಕೆಲವೊಮ್ಮೆ ನಾವು ಕೊಡೋಲ್ಲ, ಕೆಲವೊಮ್ಮೆ ಸರಿ ಆಯ್ತು ಬಿಡು ಓಲಿ ಅಂತ ಕೊಟ್ಬಿಡ್ತೀವಿ. ಉದಾಹರಣೆಗೆ ಈರುಳ್ಳಿ ಮಾರಕ್ಕೆ ಹೋಗಿರ್ತೀವಿ ಬೆಂಗಳೂರಿಗೆ, ಅಲ್ಲಿ ಏನು ಮಾತಾಡೋಕ್ಕಾಗಲ್ಲ ನಮ್ಗೆ. ಯಾಕಂದರೆ ಇಲ್ಲಿಂದ ಮಾಲ್ ತೊಗೊಂಡೋಗಿರ್ತೀವಿ, ಅಲ್ಲಿ ಸರಿ ಹೋಲೆಪ್ಪ ಅಂತ ಕೊಟ್ಟು ಬಂದುಬಿಡ್ತೀವಿ. ಅದ್ರ ಕೆಲವೊಮ್ಮೆ ಒಳ್ಳೆ ರೇಟ್ ಆಗಿರ್ತವೆ, ಕೆಲವೊಮ್ಮೆ ಆಗಿರ್ತವೆ ಲಾಸ್ ಆಗಿರ್ತೈತಿ, ಪರವಾಗಿಲ್ಲ, ಏನೋ ಒಂದು ಆಗ್ತಾ ಇರ್ತೈತಿ, ದೇವರು ಏನೋ ಒಂದು ಮಾಡ್ತಿರ್ತಾನೆ ಅಂತ ಕೊಟ್ಟು ಬರ್ತೀವಿ. ಆದರೆ ಇವತ್ತೊಂದು ಫೇಸ್ಬುಕ್ಕಲ್ಲಿ ರೀಲ್ಸ್ ನೋಡಿದೆ ನಾನು. ಆ ಒಂದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು ಸ್ನೇಹಿತರೆ. ಅವರು ಕಲ್ಲಂಗಡಿ ಬೆಳೆದಿರ್ತಾರೆ, 1 ಎಕರೆಯಲ್ಲಿ ಕಲ್ಲಂಗಡಿ ಬೆಳೆದಿರ್ತಾರೆ ಅವರು, ಸಿದ್ದು ಅಂತಂದು. ಬೆಳೆದಾಗ ಮೊದಲೇ ಪೀಕ್ ಬಂದಿರ್ತೈತಲ್ಲ, ಮೊದಲೇ ಸರ್ ಬಂದು ಬೆಳೆನ ಮುಂಬೈಗೆ ಕಳಿಸ್ತಾರೆ. ಅವಾಗ ರೇಟ್ ಆಗಿರ್ತೈತಿ, ಚಲೋ ಆಗಿರ್ತೈತಿ. 2ನೇ ಸತ ಬರ್ತೈತಿ ಪೀಕು. 2ನೇ ಸತ ಬಂದಾಗ ಅಲ್ಲೇ ಲೋಕಲ್ದಾರ ಖರೀದಾರ ಬರ್ತಿರ್ತಾರೆ. ಖರೀದಾರ ಬಂದು 30,000 ರೂಪಾಯಿ ಕೇಳ್ತಾರೆ ಅವರು. 30,000 ರೂಪಾಯಿ ಕೇಳ್ತಾರೆ. ಇವರು ಯಾಕಂದ್ರೆ ಹೊರಗಡೆ ನಾವು ತೊಗೊಳಕ್ಕೆ ಹೋಗಿರ್ತೀವಲ್ಲ, ಒಂದೊಂದು ಹಣ್ಣು ತೊಗೊಳ್ಬೇಕಂದ್ರೆ 30 ರೂಪಾಯಿ 40 ರೂಪಾಯಿ ಕೆ ಜಿ ಕೊಟ್ಟು ತೊಗೊತಾ ಇರ್ತೀವಿ. ಅಂಥವು 2 ಕೆ ಜಿ ಬರ್ತಿರ್ತವೆ ಹಣ್ಣು, 1-1.5 ಕೆ ಜಿ ಬರ್ತಿರ್ತವೆ. ಅವರು ಏನು ಮಾಡ್ತಾರೆ ಅಂತಂದ್ರೆ, ಸಿದ್ದು ಅವರು ಎಲ್ಲ ವಿಚಾರ ಮಾಡ್ಕೊಂಬಿಟ್ಟು ತಾವೇ ಒಂದು ಆಟೋ ಮಾಡ್ಕೊತಾರೆ. ಒಂದು ಆಟೋ ಬಾಡಿಗೆ ಮಾಡಿಕೊಂಡು ಮಾರ್ಕ್ ಹೋಗ್ತಾರೆ, ಊರೂರು ಮಾರ್ಕ್ ಹೋಗ್ತಾರೆ. ಅವಾಗ ಬರೀ 2 ಸಾಲಿಗೆ, ಬರೀ 2 ಸಾಲು ಹೊಲದಲ್ಲಿರುವಂಥ 2 ಸಾಲಿಗೆ 30,000 ರೂಪಾಯಿ ಆಗುತ್ತೆ ಅವರು. ಒಂದು 2 ದಿನದಲ್ಲಿ ಎಲ್ಲ ಖರ್ಚು, ತಾವು ಅಡ್ಡಾಡಿದ ಖರ್ಚು ತೆಗೆದು 30,000 ರೂಪಾಯಿ ಆಗುತ್ತೆ. ಊರಿಗೆ ಬಂದು ಕೇಳಿದ್ದು ಎಷ್ಟು, 30,000 ರೂಪಾಯಿ ಕೇಳ್ತಾರೆ ಇಡೀ 1 ಎಕರೆ ಹೊಲಕ್ಕೆ. ಇವರು ಬರೀ 2 ಸಾಲದಾಗ 30,000 ರೂಪಾಯಿ ಆದಾಯ ಮಾಡ್ತಾರೆ. ಇಂಥವು ನೋಡ್ತಿಲ್ಲ, ತುಂಬ ಖುಷಿ ಆಗುತ್ತೆ ಸ್ನೇಹಿತರೆ. ಸಿದ್ದು ಅವ್ರದ್ದೊಂದು ವಿಡಿಯೋ ನೋಡಿದೆ, ತುಂಬ ಖುಷಿ ಆಯಿತು. ಇದೊಂದು ವಿಡಿಯೋ ಮಾಡ್ಬೇಕನ್ನಿಸ್ತು, ಮಾಡಿದೆ ಸ್ನೇಹಿತರೆ. ನಾವು ಬೆಳೆದಂಥ ಒಂದು ಬೆಳೆ ಮ್ಯಾಗೆ ನಮಗೆ ಪ್ರೀತಿ ಇರಬೇಕು, ಅದ್ರ ಮ್ಯಾಗೆ ನಮ್ಗೆ ಹಕ್ಕು ಇರಬೇಕು. ನಾವು ಕಡ್ಲಿ ಮಾರಕ್ಕೆ ಹೋಗಿರ್ತೀವಿ, ಪ್ರತಿ ಸಲ ಹೋಗ್ತೀವಲ್ಲ, ಕಡ್ಲಿ ಆಯಿತು ಹೆಸರಾಯಿತು ಮಾರಕ್ಕೆ ಹೋಗ್ತಿರ್ತೀವಲ್ಲ. ಖರೀದಾರು ಅವರು ತುಂಬ ರೇಟ್ ಕಡಿಮೆ ಮಾಡ್ತಾರೆ. ಆವಾಗ ನಾವೊಂದು ಸಾರಿ ಕೆಲಸ ಕ್ಯಾನ್ಸಲ್ ಮಾಡಿಸ್ತೀವಿ. ಆದರೆ ನಾವು ಕ್ಯಾನ್ಸಲ್ ಮಾಡಿಸ್ತೀವಿ, ಯಾಕಂದ್ರೆ ನಮ್ಗೆ ಅದ್ರಾಗ ಅಷ್ಟು ಸಿಗ್ಲಿಕ್ಕಪ್ಪ ಕ್ಯಾನ್ಸಲ್ ಮಾಡಿಸ್ಬಿಡ್ತೀವಿ. ಚಲೋ ಸಿಕ್ತಪ್ಪ ಅಂದ್ರೆ ಕೊಟ್ಬಿಡ್ತೀವಿ, ಸರಿ ಆಯಿತು ಒಂದು ಹೋಲಿ ಅಂತಂದು. ನಾವು ಬೆಳೆದಿದ್ದ ಮಾಲ್ ಮೇಲೆ ನಮ್ಗೆ ಪ್ರೀತಿ ಇರಬೇಕು, ಅಧಿಕಾರ ಇರಬೇಕು. ಆ ರೇಟಿಗೆ ಬಂದರೆ ಕೊಡಬೇಕು, ಇಲ್ಲ ಕೊಡಬಾರ್ದು, ಬಿಟ್ಬಿಡ್ಬೇಕು. ಸಿದ್ದೂರು ನೋಡಿದೆ, ಒಂದು ಖುಷಿ ಆಯಿತು. ಬರೀ 2 ಸಾಲದಾಗ 30,000 ರೂಪಾಯಿ ತೆಗೆದ್ರು. ಇಡೀ 1 ಎಕರೆ ಹೊಲಕ್ಕೆ 30,000 ರೂಪಾಯಿ ಕೇಳಿದ್ರು ಅವರು. ಅಂಥದ್ರಲ್ಲಿ ಇವರು ಬರೀ 2 ಸಾಲಕ್ಕೆ 30,000 ರೂಪಾಯಿ ಆದಾಯ ಮಾಡಿದ್ದಾರೆ. ಅದನ್ನು ನೋಡಿ ತುಂಬ ಖುಷಿ ಆಯ್ತು ಸ್ನೇಹಿತರೆ. ಇನ್ಮೇಲೆ ನಾವು ಯಾವುದೋ ಒಂದು ಬೆಳೆ ಇರಲಿ, ಆ ಬೆಳೆದ ಮ್ಯಾಗ ನಮಗೆ ಪ್ರೀತಿ ಇರಬೇಕು. ಆವಾಗ ನಾವು ಅನುಕೂಲ ಇದ್ದದ್ದು ರೇಟಿಗೆ ಬಂತಪ್ಪ ಮಾರಬೇಕು, ಇಲ್ಲ ಬಿಟ್ಬಿಡ್ಬೇಕು. ಮತ್ತು ಅವರು ಇನ್ನೊಂದು ಹೇಳಿದರು, ಏನಪ್ಪ ಅಂತಂದ್ರೆ, ನಾವು ಈ ಬೆಳೆ ಬೆಳೆದಿರ್ತೀವಲ್ಲ, ಇದನ್ನು ಮಾರಕ್ಕೆ ಹೋಗ್ಬೇಕಾ ಮುಜೂರು ಪಡಬಾರ್ದಂತ. ದೇವರನ್ನೇ ಪಡಬಾರ್ದು, ಮುಜೂರು ಯಾಕೆ ಪಡಬೇಕು? ಸರಿನಾ? ಮುಜುಗರ ಪಡಬಾರ್ದು, ಮಾರ್ಕೊಂಬರ್ಬೇಕು, ಆದಾಯ ಮಾಡಬೇಕು. ಯಾಕಂದ್ರೆ 3 ತಿಂಗಳು ಬೆಳೆ ಅದು, 1 ವರ್ಷದ ಗಂಜಿ ಇರ್ತೈತೆ ಅದ್ರಾಗ. ನಮಗೆ ಕಲ್ಲಂಗಡಿ 3 ತಿಂಗಳು ಬೆಳೆ, 1 ವರ್ಷದ ಗಂಜಿ. ಸರಿನಾ ಸ್ನೇಹಿತರೆ? ಈ ನಮ್ಮ ಸಿದ್ದು ಅವ್ರದೊಂದು ಅವ್ರು ಕಲ್ಲಂಗಡಿ ಬೆಳೆದಿರಲ್ಲ, ಅವರು ಒಂದು ಅನಿಸಿಕೆಯನ್ನು ಹಂಚ್ಕೊಂಡ್ರು. ಅವರ ಒಂದು ಕಲ್ಲಂಗಡಿ ಬೆಳೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಮತ್ತೆ ಮುಂದಿನ ಸಿಗೋಣ. ಎಲ್ಲರಿಗೂ ನಮಸ್ಕಾರ.